ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ವಿರುದ್ಧ ಕ್ರಮ ವಿಚಾರ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕುಮಾರ್ ಹೇಳಿಕೆ. ನಿನ್ನೆ ಗೃಹ ಸಚಿವರಿಗೆ ಪರಿಷತ್ನಲ್ಲಿ ಒಂದು ಪ್ರಶ್ನೆ ಕೇಳಿದೆ. ನನ್ನ ಪ್ರಶ್ನೆಗೆ ಲಿಖಿತ ಉತ್ತರ ಬಂದಿದೆ. 3 ವರ್ಷದಲ್ಲಿ ಪಾಕ್ ಜಿಂದಾಬಾದ್ ಅಂತ ಎಷ್ಟು ಜನ ಕೂಗಿದ್ದಾರೆ, ಎಷ್ಟೋ ಜನ ಕೂಗ್ಬಿಟ್ಟಿದ್ದಾರೆ ಬಿಡಿ. ಬಾಂಗ್ಲಾದೇಶ ಜಿಂದಾಬಾದ್ ಅನ್ನುವ ಪ್ರಕರಣ ಹಾಗಾದ್ರೆ ಎಷ್ಟು ದಾಖಲಾಗಿದೆ, FIR ಎಷ್ಟಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ಅರುಣ್ ಕುಮಾರ್. ಆದರೆ ತನಿಖೆ ಎಷ್ಟಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. 2023ರಿಂದ ನನಗೆ ದತ್ತಾಂಶ ಸಹಿತವಾಗಿ ಉತ್ತರ ಕೊಟ್ಟಿದ್ದಾರೆ. ಒಟ್ಟು 17 ಪ್ರಕರಣ ದಾಖಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಪ್ರಕರಣದಲ್ಲಿ ಯಾರಿಗೂ ಶಿಕ್ಷೆ ಆಗಿಲ್ಲ ಅಂತ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಎಂದರೂ ಶಿಕ್ಷೆ ಆಗದಂತಹ ಸ್ಥಿತಿ ಇದೆ. ಇದು ಸರ್ಕಾರದ ತುಷ್ಟೀಕರಣದ ಪರಮಾವಧಿ ಅಂತ ಅರುಣ್ ಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಗಮನಿಸೋದಾದ್ರೆ ಎಷ್ಟು ಅಂತ ಪ್ರಶ್ನೆ ಮಾಡಿದೆ. ಪ್ರಶ್ನೆಗೇನೋ ಲಿಖಿತ ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ ಆ ಲಿಖಿತ ಉತ್ತರದಲ್ಲಿ ಗೊತ್ತಾಗ್ತಾ ಇದೆ ಯಾರಿಗೂ ಶಿಕ್ಷೆ ಆಗಿಲ್ಲ ಅಂತ ಹೇಳಿ. ಜೊತೆಗೆ 3 ವರ್ಷದಲ್ಲಿ ಪಾಕ್ ಜಿಂದಾಬಾದ್ ಅಂತ ಎಷ್ಟು ಜನ ಕೂಗಿದ್ದಾರೆ, ಆದರೆ ಯಾರಿಗೂ ಶಿಕ್ಷೆ ಆಗಿಲ್ಲ ಅನ್ನುವಂಥ ಉತ್ತರ ಬಂದಿದೆ ಅಂತ ಹೇಳಿದ್ದಾರೆ ಡಿಎಸ್ ಅರುಣ್ ಕುಮಾರ್. ಒಳಪಟ್ಟಿದೆ ನಮ್ಮ ಸದನ ನಿನ್ನೆ ಬೇರೆ ಕಾರಣಗಳಿಂದ ಸದನ ನಡೆಯಲ್ದಿರೋ ಕಾರಣಕ್ಕೆ ಆ ಕ್ವಶನಿಗೆ ಕೇವಲ ರೈಟಿಂಗಲ್ಲಿ ಉತ್ತರ ಬಂದಿದೆ. ಅದರ ಡಿಸ್ಕಷನ್ ಆಗಲಿ ಅಥವಾ ಉಪ ಪ್ರಶ್ನೆ ಆಗಲಿ ನನಗೆ ಕೇಳಲಿಕ್ಕೆ ಆಗಿರಲಿಲ್ಲ. ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಮತ್ತು ಬಾಂಗ್ಲಾದೇಶ ಜಿಂದಾಬಾದ್ ಅನ್ನುವಂಥ ಪ್ರಕರಣಗಳು ಎಷ್ಟು ದಾಖಲೆ ಆಗಿತ್ತು, ಎಷ್ಟು FIR ಆಗಿತ್ತು, ಆ FIR ಆದಂಥ ಸಂದರ್ಭದಲ್ಲಿ ತನಿಖೆ ಎಷ್ಟಾಗಿದೆ, ತನಿಖೆ ಆದ ನಂತರ ತನಿಖೆಯಲ್ಲಿ ಯಾರು ಇದು ಆಪಾದಿತರಿದ್ದಾರೆ ಅಥವಾ ಯಾರು ಕನ್ವಿಕ್ಷನ್ಗೆ ಒಳಪಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಏನಾಗಿದೆ ಅಂತ ಕೇಳಿದ್ದೆ. 23ನೇ ಇಸ್ವಿಯಿಂದ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ವಿತ್ ಡಾಟಾ. ಎಲ್ಲೆಲ್ಲಿ ಪ್ರಕರಣಗಳು ದಾಖಲೆ ಆಯಿತು, ಎಲ್ಲೆಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆಯಿತು. ಈ ಕಳೆದ 1 ತಿಂಗಳ ಹಿಂದೆ ಬಾಂಗ್ಲಾದೇಶ್ ಜಿಂದಾಬಾದ್ ಅನ್ನುವಂಥದ್ದನ್ನು ಪ್ರಕರಣ ಆಗಿರೋವಂಥದ್ದನ್ನು ಡೀಟೇಲನ್ನು ಕೊಟ್ಟಿದ್ದಾರೆ. ಭಾಳ ಆಶ್ಚರ್ಯ ಅಂದರೆ 23, 24, 25 3 ವರ್ಷದಲ್ಲಿ ಪ್ರಕರಣಗಳು 3 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 10 ಆಗುತ್ತೆ. ಒಟ್ಟು 17 ಪ್ರಕರಣಗಳು ದಾಖಲಾಗಿದೆ. ಆದರೆ ಯಾವುದ್ಯಾವುದು ತನಿಖೆ ಆಗಿದೆ ಮತ್ತು ಯಾವುದು ತನಿಖೆ ಮುಗಿದಿದೆ, ಯಾರು ಆರೋಪಿಗಳಿದ್ದಾರೆ ಅವರಿಗೆ ಒಂದೇ ಒಬ್ಬರಿಗೂ ಕೂಡ ಶಿಕ್ಷೆ ಆಗಿರುವುದಿಲ್ಲ ಅಂತ ಉತ್ತರದಲ್ಲಿ ಕೊಡ್ತಾರೆ ಮಾನ್ಯ ಗೃಹ ಸಚಿವರು. ನಾನು ನಿಮ್ಮ ಮೂಲಕ ಗೃಹ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ, ಈ ಥರದ ಆಗ್ತಾ ಹೋದರೆ ಒಂದು ಆರೋಪಿಗಳು ಅಂತ ಆಗೋಗಿದೆ, ಅವರಿಗೆ ತನಿಖೆ ಆಗೋಗಿದೆ, ಇವರೇ ಒಪ್ಕೊಂಡು ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಅಂಥವರಿಗೂ ಶಿಕ್ಷೆಯನ್ನು ಕೊಡದೇ ಇರುವಂಥ ಸ್ಥಿತಿ ಈ ಸರ್ಕಾರಕ್ಕಿದೆ. ಈ ತುಷ್ಟೀಕರಣದ ಪರಮಾವಧಿ ನಮ್ಮ ರಾಜ್ಯ ಸರ್ಕಾರ. ನಮ್ಮ ಸದನ ನಿನ್ನೆ ಬೇರೆ ಕಾರಣಗಳಿಂದ ಪಾಕ್ ಪರ ಘೋಷಣೆ ಕೂಗಿದ ಕೇಸ್ಗಳಲ್ಲಿ ಶಿಕ್ಷೆ ಆಗದ ವಿಚಾರ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪ. ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು. ಘೋಷಣೆ ಕೂಗಿದವರ ವಿರುದ್ಧ ತನಿಖೆಯನ್ನ ಮುಗಿಸಿ ಇಷ್ಟರಲ್ಲಾಗಲೇ ಕ್ರಮ ಆಗಬೇಕಾಗಿತ್ತು. ಹಾಗೇ ಮ್ಯಾನೇಜ್ ಮಾಡಿ ಅಂತ ಪೊಲೀಸರಿಗೆ ಸರ್ಕಾರ ಸೂಚಿಸಿದೆ. ಇದುವರೆಗೂ ಕ್ರಮ ಆಗಿಲ್ಲ. ಇದೇ ಅಲ್ಪಸಂಖ್ಯಾತರ ತುಷ್ಟೀಕರಣ. ವಿಧಾನಸೌಧದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪವನ್ನ ಮಾಡಿದ್ದಾರೆ. ಎಷ್ಟು ಜನ ಕೂಗಿದ್ರು, ಏನ್ ಶಿಕ್ಷೆ ಆಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇದೆ ಅಂತ ಸದ್ಯಕ್ಕೆ ಮಹೇಶ್ ತೆಂಗಿನಕಾಯಿ ಆರೋಪ ಮಾಡಿದ್ದಾರೆ. ನೋಡಿ, ಇವತ್ತು ರಾಜ್ಯ ಸರ್ಕಾರನ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯಲ್ಲಿ ತೊಡಗಿದಾಗ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡೋದು ಕೂಡ ಭಾಳ ತೊಂದರೆ. ಯಾಕೆಂದರೆ ಇವತ್ತು ಅವ್ರ ಕಡೆ ಸ್ಪಷ್ಟತೆ ಐತೆ. ಬೇರೆ ಇನ್ನೂ ಮಾತಾಡಲಾರ್ದನ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಒಂದು ಕಡೆ ಮಾಡ್ತಿದ್ರೆ, ಇದೇ ವಿಧಾನಸಭೆಯಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದವ್ರ ಮೇಲೆ ಕೇಸ್ ಹಾಕಿ ಇವತ್ತು ಅವ್ರ ಮೇಲೆ ಆ್ಯಕ್ಷನ್ ಆಗಿ ಮುಗಿಸ್ಬೇಕಾಗಿತ್ತು. ಅದರ ದುರ್ದೈವದ ಸಂಗತಿ ಅಂದರೆ ರಾಜ್ಯ ಸರ್ಕಾರದ ಒಂದು ಡೈರೆಕ್ಷನ್ ಮೇಲೆ ಹಂಗೆ ನಡೆಸ್ರಪ್ಪ ಅನ್ನುವಂಥ ವ್ಯವಸ್ಥೆಯಲ್ಲಿ ಇದು ಸರ್ಕಾರ ಹೊಂಟಿದೆ. ಹೀಗಾಗಿ ಇದೇನು ನಾವೇನು ಭಾಳ ಆಗಬಾರ್ದು ಅನ್ನೋವಂಥದ್ದಲ್ಲ, ಇದು ನಮ್ಗೆ ಅಪೇಕ್ಷೆ ಇದ್ದದ್ದೇ ಐತೆ. ಇದರಲ್ಲಿ ನಾವೇನು ಭಾಳಷ್ಟು ಅಪೇಕ್ಷೆ ಮಾಡುವಂಥ ಪ್ರಯತ್ನವೂ ಮಾಡಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರದ ನೀತಿ ಭಾಳ ಸ್ಪಷ್ಟವೈತಿ. ಅಲ್ಪಸಂಖ್ಯಾತರ ತುಷ್ಟೀಕರಣ ನಾವು ಮಾಡಬೇಕನ್ನೋದು ಅದರ ಭಾಗವಾಗಿ ಇದನ್ನು ಮಾಡುವಂಥ ಪ್ರಯತ್ನವನ್ನು ಆಗ್ತಾಯಿದೆ. ಪಾಕ್ ಪರ ಘೋಷಣೆ ಕೂಗಿದ ಕೇಸ್ಗಳಲ್ಲಿ ಶಿಕ್ಷೆ ಆಗದ ವಿಚಾರ ಈ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡಿದ್ದಾರೆ
ಕೋರ್ಟ್ನಲ್ಲಿ ಕೇಸ್ಗಳು ನಡೀತಾ ಇದೆ. ಹೀಗೆ ವಿಚಾರಣೆ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಸದನದಲ್ಲೂ ಕೂಡ ಈಗ ಬಗ್ಗೆ ಪ್ರಶ್ನೆ ಎದ್ದಿದೆ. ಎಷ್ಟು ಕೇಸ್ ಆಗಿದೆ, ಎಲ್ಲಿವರೆಗೂ ತನಿಖೆ ಆಗಿದೆ, ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ ಅಂತ ಒಂದು ಕಡೆ ಈಗಾಗಲೇ ಸದನದಲ್ಲಿ ಪ್ರಶ್ನೆ ಮಾಡಲಾಗಿದೆ. ಅದಕ್ಕೆ ಲಿಖಿತ ರೂಪದಲ್ಲಿ ಉತ್ತರವನ್ನು ಕೊಡಲಾಗಿದೆ. ಒಂದು ಕಡೆ ಪ್ರತಿಪಕ್ಷಗಳು ಈಗಾಗಲೇ ಹೇಳ್ತಾ ಇದೆ, ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂತಹ ನಿಟ್ಟಿನಲ್ಲಿ, ಅಲ್ಪಸಂಖ್ಯಾತರ ತುಷ್ಟೀಕರಣದ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಯಾವುದೇ ತನಿಖೆ ಒಂದು ಒಳ್ಳೆಯ ಅಂತ್ಯವನ್ನ ಕಂಡಿಲ್ಲ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಹೀಗೆ ತನಿಖೆ ಮಾಡಿ ಅಂತ, ಹೀಗೆ ವಿಚಾರಣೆ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೌದು, ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ ತೆಗೆದಿದ್ದಾರೆ. ಈಗ ಅವೆಲ್ಲ ಕೇಸಸ್ಗಳು ನಡೀತಾ ಇದ್ದಾವೆ. ಈಗ ನಾವು ಕೋರ್ಟಿಗೆ ನಾವು ಹೀಗೆ ಮಾಡಬೇಕು, ನೀವು ಹಿಂಗೆ ಮುಗಿಸ್ಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ, ಯಾವಾಗ ತೀರ್ಮಾನ ಮಾಡುತ್ತೆ, ಅದು ಅವರಿಗೆ ನಾವು ಒತ್ತಾಯ ಮಾಡ್ಬೋದು. ನಮ್ಮ ಅಡ್ವೊಕೇಟ್ಸು ಹೇಳ್ಬೋದು, ನಮಗೆ ಬೇಗ ಡೇಟ್ ಹಾಕ್ಕೊಂಡು ಮುಗಿಸ್ಕೊಡಿ ಅಂತ ಕೇಳ್ಬೋದು. ಆದರೆ ಇಟ್ ಈಸ್ ಲೆಫ್ಟ್ ಟು ದಿ ಹಾನರಬಲ್ ಕೋರ್ಟ್. ಹೌದು, ಸದನದಲ್ಲೂ ಕೂಡ ಅದನ್ನು ಪ್ರಶ್ನೆ